ರಿಪಬ್ಲಿಕ್ ಆಫ್ ಹಾಸನ ಅನ್ನೋ ಭದ್ರ ಕೋಟೆಯಲ್ಲಿ ಪವರ್ಫುಲ್ ರಾಜಕೀಯ ಕುಟುಂಬ ಹಾಯಾಗಿತ್ತು. ಆದರೆ ಸದ್ಯದ ಪರಿಸ್ಥಿತಿ ನೋಡಿ, ಲೈಂಗಿಕ ದೌರ್ಜನ್ಯ ಕಿಡ್ನಾಪ್ ಕೇಸ್ನಲ್ಲಿ ತಂದೆ ಜೈಲಿಗೆ ಹೋಗಿ ವಾಪಸ್ ಬಂದಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ತಾಯಿ ಇನ್ನೇನು ಜೈಲಿಗೆ ಹೋಗೇ ಬಿಟ್ರು ಅನ್ನೋ ಹಂತದಲ್ಲಿ ಬೇಲ್ ಪಡೆದಿದ್ದಾರೆ. ಕುಟುಂಬದ ಮತ್ತೋರ್ವ ಸದಸ್ಯ ಸಂಸದರಾಗಿದ್ದವರು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗಲೂ ಕೂಡ ಕಂಬಿ ಎಣಿಸ್ತಾ ಇದ್ದಾರೆ. ಇರೋ 4 ಜನರಲ್ಲಿ ಇವನೊಬ್ಬನ ವಿರುದ್ಧವಾಗಿ ಏನು ಆರೋಪ ಇಲ್ವಾ ಅಂತ ಪ್ರಶ್ನೆ ಕಂಪ್ಲೀಟ್ ಆಗೋ ಮುಂಚೆಯೇ ಇದೀಗ ಈ 3 ಮೀರಿಸುವಂತಹ ಆರೋಪ MLC ಸೂರಜ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿದೆ. ಸಲಿಂಗ ಲೈಂಗಿಕ ದೌರ್ಜನ್ಯ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ರಾಜಕಾರಣಿಗಳ ಪೈಕಿ ಈ ರೀತಿಯ ಆರೋಪ ಹೊತ್ತವರ ಸಂಖ್ಯೆ ವಿರಳ. ಇಲ್ಲವೇ ಇಲ್ಲ ಅಂತ ಹೇಳಲಾರನೆ, ಆದರೆ ವಿರಳ. ಈ ಪ್ರಕರಣದಲ್ಲಿ ಒಬ್ಬ ಸಂತ್ರಸ್ತ ಅಂತ ಹೇಳಿ ನಿನ್ನೆ ತನಕ ನಾವು ಅನ್ಕೊಂಡಿದ್ವಿ. ಆತ ದಾಖಲು ಮಾಡಿದ ಕೇಸ್ನಲ್ಲಿ ಈಗ ಅರೆಸ್ಟ್ ಕೂಡ ಆಗಿದ್ರು ಸೂರಜ್ ರೇವಣ್ಣ. ಆದರೆ ಯಾವಾಗ ಸೂರಜ್ ರೇವಣ್ಣ ಅವರನ್ನ ಹಾಸನದಿಂದ ಬೆಂಗಳೂರಿನತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸುವ ಸಲುವಾಗಿ ಕರ್ಕೊಂಡು ಬರ್ಲಿಕ್ಕೆ ಪ್ರಾರಂಭ ಆಯ್ತೋ ಜರ್ನಿ, ಮತ್ತೋರ್ವ ಸಂತ್ರಸ್ತ. ಆಶ್ಚರ್ಯ ಅಂದ್ರೆ, ಯಾರು ಸೂರಜ್ ರೇವಣ್ಣ ಅವರ ಪರವಾಗಿ ನಿನ್ನೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು, ಸೂರಜ್ ರೇವಣ್ಣ ಅವರಿಗೆ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ, ಹಣವನ್ನ ಡಿಮಾಂಡ್ ಮಾಡ್ತಿದ್ದಾರೆ ಅಂತ ಹೇಳಿ ಆ ಕಂಪ್ಲೇಂಟ್ ಕೊಟ್ಟ ಆತನೇ ಇವತ್ತು ಸಂತ್ರಸ್ತನಾಗ್ಬಿಟ್ಟ. ನನ್ನ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿದೆ, ಹೆಣ್ಣು ಮಕ್ಕಳಾದ್ರೆ ತಮ್ಮ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಹೇಳ್ಕೊಳ್ಬಹುದು ಒಂದು ಹಂತಕ್ಕೆ, ಗಂಡು ಮಕ್ಕಳು ಹೇಳ್ಕೊಳ್ಳಿಕ್ಕೆ ಸಾಧ್ಯವೇ? ಆತ ಮಾತನಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ, ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ. ಹೌದು, ನಿಜ. ಅದು ಕರೋನಾ ಟೈಮಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಯ್ತು, ನಿಜ. ಅವರ ಹಿಡಿತದಲ್ಲಿದ್ದೆ, ವಿಧಿ ಇರಲಿಲ್ಲ, ನನ್ನ ಸೇಫ್ಟಿಗೋಸ್ಕರ ದೂರ ಮಾಡಿದೆ. ಅದೆಲ್ಲ ಐಡಿಯಾ ಇಲ್ಲ ಬ್ರದರ್, ನಮ್ಮ ಮೇಲೆ ಆಗಿದ್ದು ನಿಜ. ಬಟ್ ತುಂಬ ಸಂತ್ರಸ್ತ ಹೇಳ್ಕೊಂಡಿರೋದು ನಿಜ. ಈಗ ನೀವು ಇದ್ರ ಬಗ್ಗೆ ದೂರು ನೀಡ್ತಾರೆ ಯಾರು? ಖಂಡಿತ ನೀಡ್ತೀನಿ. ಯಾವಾಗ ದೂರು ನೀಡ್ತಾರೆ? ಈಗ ಒಬ್ಬರು ಸಂತ್ರಸ್ತ ದೂರು ನೀಡಿದ್ದಾರೆ, ಇವತ್ತು ನಾಳೆ ದೂರ ನೀಡಿ. ದಯವಿಟ್ಟು ಯಾರೇ ಸಂತ್ರಸ್ತಿದ್ರು ಹೊರಗಡೆ ಬನ್ನಿ, ಕಂಪ್ಲೇಂಟ್ ಕೊಡಿ. ಇಂಥ ಪೋಲಿ ಪುಡಾರಿ ನನ್ನ ಮಕ್ಕಳಿಗೆ ಸಪೋರ್ಟ್ ಮಾಡಬೇಡಿ. ದಯವಿಟ್ಟು ಹೊರಗಡೆ ಬನ್ನಿ, ಎದುರುಬೇಡಿ. ಮತ್ತು ನಮಗಾದಂಥ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಆರೋಪ ಕೇಳೋಕೆ ಸಿಕ್ಕಾಗ 2000 ಅಂತೆ, 400 ಅಂತೆ, 40 ಅಂತೆ, 4 ಅಂತೆ, ಈ ನಂಬರ್ಗಳು ಊಹಾಪೋಹದ ರೀತಿಯಲ್ಲಿ ಹರಿದಾಡ್ತಾ ಇತ್ತು. ಕೇಸ್ ಅಂತ ದಾಖಲಾಗಿದ್ದು 2-3 ಅಷ್ಟೇ. ಈಗ ಸೂರಜ್ ರೇವಣ್ಣ ಅವರ ವಿರುದ್ಧವಾಗಿಯೂ ಕೂಡ ಹಾಗೇನೆ ಆಗೋಗುತ್ತಾ ಅಂತ ಹೇಳಿ ಕಂಪ್ಲೇಂಟ್ ಅಂತ ದಾಖಲಾಗಿದ್ದು 1. ಈಗ ಮತ್ತೋರ್ವ ಸಂತ್ರಸ್ತ, ಅಲ್ಲಿಗೆ 2 ಪ್ರಕರಣ. ಈಗ 2ನೇ ಸಂತ್ರಸ್ತ ಹೇಳ್ತಾ ಇರೋದು, ನಾವಿಬ್ಬರೇ ಅಲ್ಲ, ಇನ್ನೂ ಬಹಳಷ್ಟು ಜನ ಯುವಕರು, 24-25 ವಯಸ್ಸಿನ ಯುವಕರು ನಿಮಗೆ ರಾಜಕೀಯದಲ್ಲಿ ಒಳ್ಳೆ ಸ್ಥಾನಮಾನ ಕೊಡಿಸ್ತೀನಿ ಅಂತ ಹೇಳಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ಲೈಂಗಿಕ ತೃಷಿಯನ್ನ ತೀರಿಸ್ಕೊಳ್ಳಿಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ ಸೂರಜ್ ರೇವಣ್ಣ. ಅಂಥವರು ಆಚೆ ಬಂದು ಇಂಥ ರಾಜಕಾರಣಿ, ಬೀಪ್ ವರ್ಡ್, ಆ ರಾಜಕಾರಣಿಗೆ ಮುಂಚೆ ಇಂಥ ರಾಜಕಾರಣಿಗಳ ಅಸಲಿ ಬಣ್ಣವನ್ನು ಬಯಲು ಮಾಡಬೇಕು ಅಂತೇಳಿ. ಯಾವಾಗ ಮ್ಯಾಟ್ರು ರಾಜಕೀಯ ವ್ಯಕ್ತಿ ಮೇಲೆ ಬರುತ್ತೋ ಆರೋಪ ಅನ್ನೋದು, ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪಗಳ ಸರಣಿ ಕೂಡ ಪ್ರಾರಂಭವಾಗುತ್ತೆ. ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಒಂದು ಹಂತಕ್ಕೆ ಇಂಡೈರೆಕ್ಟ್ಲಿ ಡಿಫೆಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಆದರೆ ಈ ಪ್ರಕರಣದಲ್ಲಿ ನೋ ಕಾಮೆಂಟ್ಸ್. ಮತ್ತೊಂದು ಕಡೆ ಡೈರೆಕ್ಟ್ ಆಗಿ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ DK ಶಿವಕುಮಾರ್ ಅವರ ಇನ್ವಾಲ್ವ್ಮೆಂಟ್ ಅಂತ ಹೇಳಿ ಕೇಳೋಕೆ ಸಿಕ್ತು. ಅವರು ಕೂಡ ನನ್ನ ಪಾತ್ರ ಇಲ್ಲ ಅಂತ ಹೇಳಿ ಕಾಮೆಂಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ಈ ಕೇಸ್ನಲ್ಲಿ DK ಶಿವಕುಮಾರ್ ಅವರು ಕೂಡ ನೋ ಕಾಮೆಂಟ್ಸ್. ಮಾತನಾಡ್ತಿರೋದು ಪ್ರಿಯಾಂಕ್ ಖರ್ಗೆ. ಹಾಗಾದ್ರೆ ಕುಮಾರಸ್ವಾಮಿ ಅವರ ಹೇಳಿಕೆ ಏನಿದೆ, ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಏನಿದೆ, ಕೇಳಿಸ್ಕೊಳ್ಳಿ, ಚರ್ಚೆ ಪ್ರಾರಂಭ ಮಾಡೋಣ. And one last question to you, sir. Ravana has been arrested, sir. No, that issue, why you ask me? Why you are asking me? That is not pertaining to me. Or it is not necessary to react for all those things. Law is there. Law, it will take its own course of action. ಸರ್, ಸೂರಜ್ ರೇವಣ್ಣ ಅವ್ರದ್ದು ಸ್ಕ್ಯಾಂಡಲ್ ಮತ್ತೆ ಹೊರಗಡೆ ಬಂದಿದೆ. ನನಗೆ ಗೊತ್ತಿಲ್ಲ, ಅವ್ರ ಕುಟುಂಬದಲ್ಲಿ ದೊಡ್ಡವರಿದ್ದಾರೆ, ಅವ್ರು ಉತ್ತರ ಕೊಡ್ತಾರೆ. ನನಗೆ ಯಾಕಂದ್ರೆ ಸಂಬಂಧ, ಐ ಆಮ್ ನೋ ವೇ ಕನೆಕ್ಟೆಡ್ ಟು ಇಟ್. ಇವೆಲ್ಲ ಒಂದು ವಿಚಿತ್ರವಾದಂಥ ಪ್ರಕರಣಗಳು, ವಿಕೃತ ಮತ್ತೆ ಅಸಹ್ಯ ಪಡುವಂಥ ಪ್ರಕರಣಗಳು. ಪ್ರಜ್ವಲ್ ರೇವಣ್ಣದಿರ್ಬೋದು, ನಿಮ್ಮ ಸೂರಜ್ದಿರ್ಬೋದು, ಯಡಿಯೂರಪ್ಪ ಅವ್ರದ್ದಿರ್ಬೋದು, ಏನು ನಡೀತಾ ಇದೆ ಅಂತಲೇ ತೋಚ್ತಾ ಇಲ್ಲ.
ಅಸಹ್ಯ ವಿಕೃತ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಲೆಟ್ ಮಿ ಬಿ ಕ್ಲಿಯರ್, ನಮ್ಮ ದೇಶದಲ್ಲಂತೂ ತಮ್ಮ ಲೈಂಗಿಕ ಕ್ರಿಯೆಗೆ ಪಾರ್ಟ್ನರ್ ಅನ್ನ ಆಯ್ಕೆ ಮಾಡಿಕೊಳ್ಳೋ ವಿಚಾರದಲ್ಲಿ ಸಲಿಂಗ ಕಾಮ ಇಟ್ಸ್ ನಾಟ್ ಇಲ್ಲೀಗಲ್ ಎನಿಮೋರ್. ಆದರೆ ಯಾವಾಗ ಬಲವಂತ ಅನ್ನೋದು ಎಂಟರ್ ಆಗುತ್ತೆ, ಯಾವಾಗ ಇಚ್ಛೆಗೆ ವಿರುದ್ಧವಾಗಿ ನಡೆಸಲಾಗುತ್ತೆ ಈ ರೀತಿಯ ಕ್ರಿಯೆಗಳನ್ನು, ದಟ್ ಬಿಕಮ್ಸ್ ಇಲ್ಲೀಗಲ್. ಹೀಗಾಗಿನೇ ಇವತ್ತು ಸೂರಜ್ ರೇವಣ್ಣ ಅವರ ವಿರುದ್ಧವಾಗಿ ಈಕ್ವಲಿ ಅತ್ಯಾಚಾರ ಅಂತ ಕರೆಸಿಕೊಳ್ಳಬಹುದಾದ ಆರೋಪ ಕೇಳೋಕೆ ಸಿಕ್ಕಿದೆ. ಎನಿವೆ, ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ವಕೀಲರು ಹಾಗೆ ಕಾಂಗ್ರೆಸ್ ಪಕ್ಷದ ವಕ್ತಾರರು ಆಗಿರುವ ಸೂರ್ಯ ಮುಕುಂದ್ ಅವರು, ಹಾಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಸಂಗ್ರಾಮ್ ಸಿಂಗ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರಾದ ಸಮೀವುಲ್ಲಾ ಇದ್ದಾರೆ. ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲದಾಗಿ ಸಮೀವುಲ್ಲಾ ಸರ್, ತಮ್ಮಿಂದನೇ ಪ್ರಾರಂಭ ಮಾಡಿ. ಕರ್ನಾಟಕದ ಇತಿಹಾಸದಲ್ಲಿ ಒಂದೇ ಪವರ್ಫುಲ್ ರಾಜಕೀಯ ಕುಟುಂಬದ 4 ವಿರುದ್ಧವಾಗಿಯೂ ಕೂಡ ಲೈಂಗಿಕ ದೌರ್ಜನ್ಯದಂತಹ ಗಂಭೀರ ಆರೋಪ, ಬಹುಶಃ ಒಂದು ಹೊಸ ಹಿಸ್ಟ್ರಿ ಕ್ರಿಯೇಟ್ ಆಗೋಯ್ತು ಅಂತ ಹೇಳಿ, ಇನ್ ನೆಗೆಟಿವ್ ಸೆನ್ಸ್. ಹೌದು, ಇದು ಈಗ ಇಚ್ಛೆಗೆ ವಿರುದ್ಧವಾಗಿ ಹೆಂಡತಿಯನ್ನು ಮುಟ್ಟಂಗಿಲ್ಲ. ಹೌದು, ನಮ್ಮ ಕಾನೂನಲ್ಲಿ ಅಷ್ಟು ಬಿಗಿಯಾಗಿದೆ. ಇಚ್ಛೆಗೆ ವಿರುದ್ಧವಾಗಿ ಈಗ 377 ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಅದಕ್ಕಿದ್ದಂತಹ ಪವರನ್ನು ಕಡಿಮೆ ಮಾಡಿದ್ದಾರೆ. ಬಟ್ ಅದನ್ನು ಬಳಸಲೂಬಹುದು ಅಂತ ಹೇಳಿದ್ದಾರೆ. ಮತ್ತು ಇದನ್ನು ಮಾಡೋದು ಏನಿದು? ಇದು ಈ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವರು ಈ ಸಿನಿಮಾದಲ್ಲಿ ನೋಡ್ತೀವಲ್ಲ, ಫ್ಯೂಡಲ್ ಫ್ಯಾಮಿಲಿ, ಅಲ್ಲೊಬ್ಬ ವಿಲನ್ನು ಜಮೀನ್ದಾರ, ಅಲ್ಲಿ ಆ ಊರಿನ ಹೆಣ್ಣು ಅವ್ರಿಗೆ ದಕ್ಕಬೇಕು, ಊರಿನ ಗಂಡುಗಳು ದಕ್ಕಬೇಕು, ಊರಿನ ಭೂಮಿ ದಕ್ಕಬೇಕು, ಸಿಕ್ಕಲಿಲ್ಲ ಅಂದರೆ ಕರ್ಕೊಂಬಂದು ಕಂಬಕ್ಕೆ ಕಟ್ಟಾಕಿ ಹೊಡಿಬೇಕು, ಇಲ್ಲ ಅಂದರೆ ಏನೋ ಕುದುರೆಗೋ ಒಂಟೆಗೋ ಹಾಕ್ಬಿಟ್ಟು ಎಳಿಸ್ಬೇಕು. ಇದು ಕರ್ನಾಟಕದಲ್ಲಿ ಆಗ್ತಿದೆಯಾ ಅನ್ನುವಂತಹ, ಇದನ್ನು ಮಾಡದೆ ಹೋದ್ರೂ ಆ ಮೈಂಡ್ ಸೆಟ್ ಇದೆಯಲ್ಲ, ಅವ್ರು ಮಾತಾಡ್ತಾರಲ್ಲ ಕೋವಿಡ್ ಟೈಮಲ್ಲಿ ಅದು ಯಾರೋ ಮಾತಾಡಿದ್ರು, ಇದು ದೌರ್ಜನ್ಯ, ಇದು ಅತ್ಯಾಚಾರ, ರಾಜಕಾರಣ ಅಲ್ಲ. ಅದು ಮೂಲಭೂತವಾಗಿ ವಿಕೃತ ಮನಸ್ಥಿತಿ, ದಬ್ಬಾಳಿಕೆ, ಇದು ಸರಿಯಲ್ಲ. ಇದು ರಾಜಕಾರಣ ಅಲ್ಲ, ಅದು ಮೂಲಭೂತವಾಗಿ ಇದು ಮನುಷ್ಯತ್ವವನ್ನು ದಮನ ಮಾಡುವಂತಹ ಮತ್ತು ಅಧಿಕಾರದ ದರ್ಪವನ್ನು ತೋರಿಸುವಂತಹ ಕೆಲಸ ಅಷ್ಟೇ ಆಗಿದ್ದು. ಅಲ್ಲಿ ಪ್ರಜ್ವಲ್ ರೇವಣ್ಣನೂ ಅದನ್ನೇ ಮಾಡಿದ್ದು, ಅದಕ್ಕೆ ತದ್ವಿರುದ್ಧವಾಗಿ ಸೂರಜ್ ರೇವಣ್ಣನೂ ಅದನ್ನೇ ಮಾಡಿದ್ದು. ಅದಾದಮೇಲೆ ಇದು ಇಶ್ಯೂ ಆಗಿಬಿಡುತ್ತೆ ಅಂತ ಗೊತ್ತಾಗಿ ಫೋನ್ನಲ್ಲಿ ಅದೆಷ್ಟೋ ದುಡ್ಡು ಕೊಟ್ಬಿಡ್ತೀನಿ, ಅಮೌಂಟ್ ಕಳಿಸ್ಬಿಡ್ತೀನಿ ಅಂತ ಹೇಳಿ ಪ್ರಕರಣ ಮುಚ್ಚಾಕುವಂಥದ್ದು. ಖಂಡಿತ ರಾಜಕಾರಣವನ್ನು ಬಳಸ್ಕೊಂಡು ಇಂಥದ್ದನ್ನು ಸಹಿಸೋ ಮಾತು ಅಲ್ಲವೇ ಅಲ್ಲ. ಅಧಿಕಾರವನ್ನು ಇಟ್ಕೊಂಡು ನಾವು ಒಂದು ಇಡೀ ವ್ಯವಸ್ಥೆಯನ್ನೇ ಬಲವಂತದಿಂದ ನಮ್ಮ ಕೈಗೆ ಇಟ್ಕೊಂಡು ಹಾಸನನೇ ಕರ್ನಾಟಕದಿಂದ ಸಪ್ರೇಟ್ ಮಾಡಿ ನಾವು ಅದನ್ನು ರೂಲ್ ಮಾಡ್ತೀವಿ ಅನ್ನೋವಂಥ ಮೈಂಡ್ ಸೆಟ್ ಇದೆಯಲ್ಲ, ಅದು ಒಳ್ಳೆಯದಲ್ಲ ಅದು. ಮತ್ತು ಆ ಥರದ ವ್ಯಕ್ತಿಗಳು ಅವರಿಗೂ ಕೂಡ ಈ ನೆಲದ ಒಂದು ಕಾನೂನು ಅನ್ನೋದಿದೆ. ಆ ಕಾನೂನಿನ ಮೀರಿ ಯಾರೂ ಕೂಡ ಇಲ್ಲ. ಅದನ್ನು ಅವರು ಅರ್ಥ ಮಾಡ್ಕೊಳ್ಳೇಬೇಕಾಗಿದೆ. ಈಗ ಅರ್ಥ ಮಾಡಿಸ್ಕೊಳ್ಳುವಂತಹ ಕಾಲ ತಂತನಾಗೇ ಬಂದಿದೆ. ಈ